26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ದೊಡ್ಡಮನಿ, ದಾವಣಗೆರೆ ಪ್ರತಿನಿಧಿ. ಇತ್ತೀಚೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ನಿರಂತರ ಹೋರಾಟಗಳು ಶುರುವಾಗಿದ್ದೇವೆ. ಏನು ಮೊದಲಿಂದಲೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆ ಆರಂಭವಾಗಿತ್ತು. ಆಗಿನಿಂದಲೂ ಕೂಡ ಆ ಯೋಜನೆಗೆ ದಾವಣಗೆರೆ ಮತ್ತು ಶಿವಮೊಗ್ಗ ಭಾಗದ ರೈತರ ಒಂದು ವಿರೋಧ ಇದ್ದೇ ಇತ್ತು. ಕಾರಣ ಅಂತಂದರೆ ಈ ಭದ್ರಾ ಡ್ಯಾಮ್ನಲ್ಲಿ ವರ್ಷಕ್ಕೆ 2 ಬೆಳೆಯನ್ನು ಬೆಳೀತಕ್ಕಂಥದ್ದು, ದಾವಣಗೆರೆ ಜಿಲ್ಲೆ ಭತ್ತದ ಬೆಳೆಯನ್ನು ಬೆಳೀತಕ್ಕಂಥದ್ದು ಒಂದು 34 TMC, ಬೇಸಿಗೆ ಬೆಳೆಗೆ ಒಂದು 34 TMC ಮತ್ತು ಮಳೆಗಾಲದ ಬೆಳೆಗೆ ಒಂದು 34 TMC. ಹೀಗಾಗಿ ಆ ಭದ್ರಾ ಡ್ಯಾಮೇ ಒಂದು ರೀತಿಯಾದ ಏನು ದಾವಣಗೆರೆ ಜಿಲ್ಲೆಯ ಜೀವನಾಡಿ ಆಗಿತ್ತು ಅಂದರೆ ತಪ್ಪಾಗಲಾರದು. ಹೀಗಾಗಿ ಏನು ಕಳೆದ ಹಲವಾರು ವಿಶೇಷವಾಗಿ ಇನ್ನು ಕುಡಿಯುವ ನೀರಿಗೂ ಕೂಡ ಏನು ದೇಶದ ಜಗತ್ತಿನ ಅತ್ಯಂತ ದೊಡ್ಡ ಕೆರೆಗಳಲ್ಲಿ ಒಂದಾದಂಥ ಸೂಳೆಕೆರೆಗೂ ಕೂಡ ಇದೇ ಒಂದು ಭದ್ರಾ ಚಾನಲ್ನ ನೀರಿನ ಮೂಲಕ ತುಂಬಿಸಲಾಗ್ತಾ ಇತ್ತು. ಹೀಗಾಗಿ ಅದು 160 ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡ್ತಕ್ಕಂಥದ್ದು. ಹೀಗಾಗಿ ಇವರ ಒಂದು ಏನು ತುತ್ತಿನ ಚೀಲಕ್ಕೆ ಈಗ ಸರ್ಕಾರ ಕೈ ಹಾಕಿದೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಕಾರಣ ಅಂತಂದರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಈಗಾಗಲೇ ಟ್ರಯಲ್ ರನ್ ಎಂಬ ರೀತಿಯಲ್ಲಿ ಒಂದು ನೀರನ್ನು ಬಿಡಲಿಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಆದೇಶದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು 3.37 TMC ನೀರನ್ನು ಈಗ ಟ್ರಯಲ್ ರನ್ ಬಿಡ್ತೀವಿ ಅಂತಕ್ಕಂಥದ್ದು. ಅದರಲ್ಲಿ ಆದೇಶದಲ್ಲಿ 5.97 TMC ಅಂತಕ್ಕಂಥದ್ದು. ಇನ್ನೂ ಕೂಡ ಆದೇಶ ಆದರೂ ಕೂಡ ಭದ್ರಾ ಡ್ಯಾಮ್ನಿಂದ ಇನ್ನೂ ನೀರು ಬಿಟ್ಟಿಲ್ಲ. ಭದ್ರಾ ಡ್ಯಾಮ್ ಒಂದೇ ಒಂದು ಉದ್ದೇಶ, ಈ ರೈತರ ಬೇಡಿಕೆ ಅಂತಂದರೆ 186 ಅಡಿ ಏನು ಭದ್ರಾ ಡ್ಯಾಮಿನ ಗರಿಷ್ಠ ಏನು ಮಟ್ಟ ಇದೆ, ಆ ಗರಿಷ್ಠ ಮಟ್ಟ ಆ ಗರಿಷ್ಠ ಮಟ್ಟ ಮೀರಿದ ನಂತರ ಉಳಿದ ನೀರನ್ನು ನೀವು ಭದ್ರಾ ಮೇಲ್ದಂಡೆಗೆ ತೆಗೆದುಕೊಂಡು ಹೋಗ್ರಿ ಅಂತಕ್ಕಂಥದ್ದು ಇಲ್ಲಿನ ರೈತರ ಒಂದು ಆಗ್ರಹವಾಗಿದೆ. ಏನು ಈಗಾಗಲೇ ನಿಯಮಾನುಸಾರ ಭದ್ರಾ ಏನು ಶಿವಮೊಗ್ಗದ ಭದ್ರಾ ಡ್ಯಾಮ್ನಿಂದ ನೀರನ್ನು ತೆಗೆದುಕೊಂಡು ಹೋಗಲಾಗ್ತಿದೆ. ಆ ನೀರನ್ನು ಗರಿಷ್ಠವನ್ನು 186 ಅಡಿ ದಾಟಿದ ನಂತರ ಎಷ್ಟೇ ನೀರು ಬಂದರೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆ ತೆಗೆದುಕೊಂಡು ಹೋಗ್ರಿ. ಮೇಲಾಗಿ ಮತ್ತೀಗ ಭತ್ತದ ಬೆಳೆಗೆ ನೀರು ಬೇಕಾಗಿರ್ತಕ್ಕಂಥದ್ದು. ಇವರು ಹೋಗ್ತಾ ಇರ್ತಕ್ಕಂಥ ವಾಣಿ ವಿಲಾಸ ಸಾಗರ ಜೊತೆಗೆ ಕಡೂರಿನ ಕೆರೆಗಳಾಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಯ ಕೆಲವು ಕೆರೆಗಳಾಗಿರ್ಬೋದು, ಅಲ್ಲಿ ಸ್ಟೋರ್ ಮಾಡಲಿಕ್ಕೆ ನೀರನ್ನು ಸಂಗ್ರಹ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಆದರೆ ನಮಗೆ ತುರ್ತಾಗಿ ಭತ್ತದ ಬೆಳೆಗೆ ನೀರು ಬೇಕಾಗಿರ್ತಕ್ಕಂಥದ್ದು. ಒಂದು ತಿಂಗಳಿಂದ ನಾವು ಹೋರಾಟವನ್ನು ಮಾಡ್ತೀವಿ, ಆದರೆ ನೀರು ಇಲ್ಲಿವರೆಗೆ ಬಿಟ್ಟಿಲ್ಲ. ಅದರ ಜೊತೆಗೆ ಏನು ಈಗಾಗಲೇ ಸರ್ಕಾರ ಕೂಡ ಏನು ಇದೇ 18ರಂದು ಒಂದು ಸಭೆಯನ್ನು ನಡೆಸುವ ಏನು ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿಯೂ ಕೂಡ ಸೂಕ್ತವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಸಭೆ ಮುಕ್ತಾಯ ಆಗಿರ್ತಕ್ಕಂಥದ್ದು. ಮತ್ತು ಮೇಲಾಗಿ ಮುಖ್ಯಮಂತ್ರಿಗಳಾಗಿರ್ಬೋದು, ಬೇರೆಯವರಾಗಿರ್ಬೋದು ಹೇಳಿರ್ತಕ್ಕಂಥ ವಿಚಾರ ಅಂದರೆ ಎಲ್ಲ ಡ್ಯಾಮ್ಗಳ ಒಂದು ಈಗಾಗಲೇ ನೀರನ್ನು ರಿಲೀಸ್ ಮಾಡಲಿಕ್ಕೆ ಆದೇಶವನ್ನು ಮಾಡಲಾಗಿದೆ. ಭದ್ರಾ ಡ್ಯಾಮ್ನಲ್ಲಿ ಮಾತ್ರ ನಾವು ನೀರನ್ನು ಬಿಡುಗಡೆ ಮಾಡಲಿಕ್ಕೆ ಆದೇಶ ಮಾಡಿಲ್ಲ. ಕಾರಣ ಅಂತಂದರೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಆಗಿರ್ಬೋದು, ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಏನು SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಅವರು ಇದನ್ನು ತಡೆಯಲು ಹೇಳಿದ್ದಾರೆ ಎಂಬತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದೀವಿ. ಮೇಲಾಗಿ ಈಗ ಹಿರಿಯೂರಿನಲ್ಲಿ ಉಪಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಆ ಒಂದು ಚುನಾವಣೆ ಗಿಮಿಕ್ಗಾಗಿ ಭದ್ರಾ ಮೇಲ್ದಂಡೆಗೆ ನೀರನ್ನು ಹರಿಸ್ತಕ್ಕಂಥದ್ದು ಮಾಡ್ತಾ ಇದೆ ಸರ್ಕಾರ ಎಂಬ ಆದೇಶ ಮಾಡಿದೆ ಅಂತಕ್ಕಂಥ ಸುಧಾಕರ್ ಅವರು ಕೂಡ ಭದ್ರಾ ಮೇಲ್ದಂಡೆ ಯೋಜನೆಗೆ ಹೋರಾಟವನ್ನು ಮಾಡಿದವರೇ ಆಗಿದ್ರು. ಇತ್ತೀಚೆಗೆ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಆ ಕ್ಷೇತ್ರಕ್ಕೆ ಉಪಚುನಾವಣೆ ನೀಡ್ತಾ ಇರ್ತಕ್ಕಂಥದ್ದು. ಅವರ ಒಂದು ಆಶಯದಂತೆ ನಾವು ಭದ್ರಾ ಮೇಲ್ದಂಡೆಗೆ ನೀರು ಬಿಡ್ತೀವಿ ಅಂತಕ್ಕಂಥ ಏನು ಮಾತನ್ನು ಈ ಹಿಂದೆ ಕೂಡ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹೇಳಿದರು. ಹೀಗಾಗಿ ಅದೇ ಕಾರಣಕ್ಕಾಗಿ ಈ ನೀರನ್ನು ಬಿಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಹರಿಹರದ BJP ಶಾಸಕರಾದ BP ಹರೀಶ್ ಆಗಿರ್ಬೋದು, ಮಾಜಿ ಶಾಸಕರಾದ HS ಶಿವಶಂಕರ್ ಆಗಿರ್ಬೋದು, ಅವರ ನೇತೃತ್ವದಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಕೂಡ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಭಾರತೀಯ ರೈತ ಒಕ್ಕೂಟದ ಗೌರವ ಅಧ್ಯಕ್ಷರು ಮತ್ತು ಮಾಜಿ ಸಚಿವರಾದ SA ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಕೂಡ ಇನ್ನು ಸರ್ಕಿಟ್ ಹೌಸ್ನಲ್ಲಿ ಒಂದು ವಿಶೇಷವಾದ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಸರ್ಕಾರ ಈಗಲೇ ಒಂದು ಆದೇಶವನ್ನು ಮಾಡಬೇಕು, ನೀರನ್ನು ಬಿಡುಗಡೆ ಮಾಡಬೇಕು ಎಂಬತಕ್ಕಂಥದ್ದು. ಈ ನೀರನ್ನು ಬಿಡುಗಡೆ ಮಾಡದಿದ್ದರೆ ಬರುವ ಸೋಮವಾರದಿಂದ ನಾವು ಒಂದು ಹೋರಾಟವನ್ನು ರೂಪಿಸ್ತೀವಿ. ಕಳೆದ ಒಂದು ವಾರದಿಂದ ಇದೇ ರೀತಿ ಆಶ್ವಾಸನೆ ಕೊಡ್ತಕ್ಕಂಥದ್ದು. ಮತ್ತು ಹೆಚ್ಚಿಗೆ ಮಾತಾಡಿದರೆ 2 ಗುಂಪುಗಳು ಒಂದಾಗಿ ಬನ್ನಿ ಎಂಬತಕ್ಕಂಥದ್ದು. ಈಗ ಏನು ಅಡಿಕೆ ಬೆಳೆಗಾರರಿದ್ದಾರೆ, ಕೆಲವು ಏನು ಕೊನೆ ಭಾಗದ ರೈತರಿದ್ದಾರೆ, ಅವರು ಈಗ ಬೇಡ ಬೇಸಿಗೆ ಬೆಳೆಗೆ ನೀರು ಕೊಡಿ ಎಂಬತಕ್ಕಂಥ ವಾದವನ್ನು ಇಟ್ಟಿದ್ದರು. ಅದಾದಮೇಲೆ ಭತ್ತದ ಬೆಳೆಗೆ ನೀರು ಕೊಡಿ ಅಂತೇಳಿ ಈ ಮೇಲ್ಭಾಗದ ಜನ ಇಟ್ಟಿದ್ದರು. ಅವರು ಮುಖ್ಯವಾಗಿ ಇರ್ತಕ್ಕಂಥದ್ದು ರೈತರಲ್ಲಿ 2 ಗುಂಪಾಗಿರ್ತಕ್ಕಂಥದ್ದು. ಈ ರೈತರಲ್ಲಿ 2 ಗುಂಪಾಗಿ ನೀರು ಬಿಡಬೇಕು, ನೀರು ಬಿಡಬಾರ್ದು ಎಂಬತಕ್ಕಂಥ 2 ಗುಂಪುಗಳ ಪ್ರತಿವಾದದ ಹಿನ್ನೆಲೆಯಲ್ಲಿ ಈ 2 ಗುಂಪುಗಳು ಇಲ್ಲಿ ಜಗಳಾಡ್ತಾ ಕೂತ್ರೆ, ಮತ್ತೊಂದು ಗುಂಪು ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ನೀರನ್ನು ತೆಗೆದುಕೊಂಡುವಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು. ಈ ಭಾಗದ ರೈತರಿಗೆ ಒಂದು ರೀತಿಯದು ಮರಣ ಶಾಸನ ಎಂಬತಕ್ಕಂಥ ವ್ಯಾಖ್ಯಾನವನ್ನು ಇಲ್ಲಿನ ರೈತರು ಮುಖಂಡರು ಮಾಡ್ತಾ ಇರ್ತಕ್ಕಂಥ ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡೋದು ಬಿಟ್ಟು ಇಲ್ಲಿ ಏನು ದಾವಣಗೆರೆ ಮತ್ತು ಶಿವಮೊಗ್ಗ ಭಾಗದ ಭತ್ತದ ಬೆಳೆಗಾರರಿಗೆ ಅನ್ಯಾಯ ಮಾಡ್ತಿದೆ ಎಂಬತಕ್ಕಂಥ ಆರೋಪಗಳು ದಾವಣಗೆರೆ ಜಿಲ್ಲೆಯಿಂದ ಕೇಳಿ ಬರ್ತವೆ. ಮತ್ತು ಸೋಮವಾರದಿಂದ ನೀರು ಬಿಡದೇ ಇದ್ದರೆ ಸೋಮವಾರದಿಂದ ಒಂದು ಉಗ್ರ ಹೋರಾಟಕ್ಕೆ ಇಲ್ಲಿನ ರೈತರು ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.